ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಇವತ್ತು ಚಿಕನ್ ಮಂಚೂರಿ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಫ್ರೈಡ್ ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಕಿರಣ್ ಹತ್ರ ಫ್ರೈಡ್ ರೈಸ್ ಮಾಡಿಸ್ತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ತಲೆ ಬರ್ತಾರೆ. ಸೊ ಹಾಗಾಗಿ ನಾನು ರೆಡಿ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನೇನು ಊಟ ಟೈಮೇ ಆಗೋಗುತ್ತೆ, ಇನ್ನೇನು ಸಂಜೆ ಆಗಿರೋದ್ರಿಂದ. ಸೊ ಹಾಗಾಗಿ ಎಲ್ಲ ನಿಧಾನಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಯಾರು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ, ಹೇಗಿರುತ್ತೆ ಇವತ್ತಿನ ಡೇ ಅಂತ ನೀವು ನೋಡ್ಬೋದು. ಬನ್ನಿ ಗೈಸ್ ಹೋಗೋಣ. ಯಾರೋ ಬಂದ ತಕ್ಷಣ ಕರೆಂಟ್ ಬಂದ್ಬಿಡ್ತು. ತರಗೆ ನೋಡಿ ಗೈಸ್, ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಯಾರು ಬಂದಿದ್ದಾರೆ ಅಂತ. ಇವಾಗ ಬೇಬಿ ಕಾರ್ನ್ ಮಂಚೂರಿ ಈ ಥರ ಕರೆದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಕಿರಣ್ ನೋಡಿ ನಂಗೆ ತಿನ್ನೋಕ್ಕೆ ಅಂತ ಹೋಗಿದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಗೋಬಿ ಮಾಡೋಕ್ಕೆಲ್ಲ ರೆಡಿ ಆಗಿದೆ. ನಾನು ಈ ಕಡೆ ಬಾಂಡೆ ಇಟ್ಕೊಂಡಿದ್ದೀನಿ ಗೋಬಿಗೆ. ಈ ಕಡೆ ಕಿರಣ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಫ್ರೈಡ್ ರೈಸ್ ಕ್ಯಾಮ್ರಾನೇ ಗೋಬಿಗೆ ಇವಾಗ ಈ ಥರ ಹಾಕಿದ್ದೀನಿ. ಗೋಬಿ ರೆಡಿಯಾಗಿದೆ ಆ್ಯಂಡ್ ಫ್ರೈಡ್ ರೈಸ್ ಕೂಡ ರೆಡಿಯಾಗಿದೆ. ಇವಾಗ ಬೇಗ ಬೇಗ ಸರ್ವ್ ಮಾಡೋಣ ಗೈಸ್, ಲೇಟ್ ಆಗುತ್ತೆ. ಬಿಸಿ ಬಿಸಿ ಗೋಬಿ ರೆಡಿಯಾಗಿದೆ, ಸಕ್ಕತ್ತಾಗಿದೆ ಟೇಸ್ಟು. ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತಿನ್ಬಿಟ್ಟು ಹೇಳಿ ಬೇಗ, ನೀವು ತಿಂದೇಳಿ ಬೇಗ. ನೀವು ನಾನು ಮಾಡಿರೋದು ಅಷ್ಟೇ. ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಹೇಳ್ಬೇಕು. ಗೋಬಿ 10 on 10, ಫ್ರೈಡ್ ರೈಸ್ 10 on 10. ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಮಾಡ್ಕೊಡಲ್ಲ. ನಾನೇ ಕೇಳಿದ್ದು ನಂಗೆ ಫ್ರೈಡ್ ರೈಸ್ ಜಾಸ್ತಿ ಇಷ್ಟ ಇಲ್ಲ, ಬಿಕಾಸ್ ಫ್ರೈಡ್ ರೈಸ್ ಇಸ್ ಮೈ ಥಿಂಗ್. ನಾವು ರೈಸ್ ತಿನ್ನೋದಲ್ವ. ಇದು ಚೆನ್ನಾಗಿದೆ, ಗೋಬಿ ತರ ಇದೆ. ಗೋಬಿನೇ ಅಲ್ವಾ? ಬೇಬಿಕಾನ್ ಗೋಬಿ. ನೀವು ಎಲ್ಲ ಬರೀ ಕ್ರಂಚಿ ಹಾಕಿದಿರಲ್ಲ ಅಕ್ಕ, ನನ್ನ ಮಾಡ್ತು ಎತ್ಕೊಳ್ಳಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತಾ ಇದ್ದೀನಿ ನಾನು. ಇವಾಗ ಇದ್ದಿರೋದು ರಾತ್ರಿ ತಿಂದು ಅನ್ಕೊಬಿಟ್ಟು ಏನು ನೆನಪೇ ಇಲ್ಲ. ನಮ್ಮ ಕಿರಣಿಗೊಂದು ಕೆಲಸ ಕೊಟ್ಟಿದ್ದೀರಿ, ಮಾಡ್ದಲ್ಲೇ ಸುಮ್ಮನೆ ಕೂತಿದ್ದಾರೆ. ಏನು ಶಿಕ್ಷೆ ಕೊಡೋದು ನೀವು ಹೇಳಿ. ಸೊ ಗೈಸ್, ಇವತ್ತು ನಾವು ತಿಂಡಿಗೆ ಪಟ್ಲೆಕಾಯಿ ಉಡುಪಲ್ಯ ಆ್ಯಂಡ್ ರೊಟ್ಟಿನ ಮಾಡ್ತಾ ಇದ್ದೀನಿ. ಈ ಥರ ಪಲ್ಯನ ಆ್ಯಕ್ಚುಲಿ ಎಲ್ಲರೂ ಸಾಂಬಾರು ಮಾಡಿರ್ತಾರೆ, ಬಟ್ ಈ ಥರ ಪಲ್ಯ ಮಾಡಿದ್ರೆ ಸಕ್ಕತ್ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಇವಾಗ ರೊಟ್ಟಿ ಮಾಡೋಕ್ಕೆ ಟೈಮ್ ಆಗಿದೆ, ಬನ್ನಿ ಮಾಡೋಣ. ಕಿರಣ್ಗೆ ಆಫೀಸ್ಗೆ ಲೇಟ್ ಆಗಿದೆ, ಪಟ ಪಟ ಅಂತ ಮಾಡಿ ಆಮೇಲೆ ನೋಡೋಣ. ಹಾಕಿದ್ಮೇಲೆ ಮಾಡೋಣ. ನೋಡ್ತೀನಿ, ಗೊತ್ತಾಗ್ಬಿಡುತ್ತೆ. ಹೆಜ್ಜೆ ಮಾಡಿದೆ ತಾನೆ ಪಕ್ಕ. ಹಾಕು, ಓನ್ಲಿ ಒನ್ ವೇಟು ನಾವು ಹಾಕಿದ್ರೆ ಗೊತ್ತಾಗಲ್ಲ. ಯಾವಾಗಲೂ ಇದೇ ಕನ್ಫ್ಯೂಷನ್. ಮತ್ತೆ ರೀಫಂಡ್ ಮಾಡಿಸ. ತರಕಾರಿ ಕ್ಯಾರೆಟ್ ಹಾಕಿರೋದು. ನಾನೇನೋ ಮೂಳ ಹಾಕ್ಬಿಟ್ಟಿದ್ದಾರೆ ಅನ್ಕೊಂಡೆ. ಹಂಗೆ ಬಿದ್ದಂಗೈತಲ್ಲ ಅದು. ಅದು ಬೇರೆ ಮೇಘನ ತಿಂದ ಮೂಳೆ. ಇದು ಸ್ಪೆಷಲ್. ಇವಾಗ ಅದನ್ನು ಹೊರಟ್ರು. ಬಾಯ್. ಸೊ ಗೈಸ್, ಇವಾಗ ಧನು ಹೊರಟಾಯ್ತು. ಮನೇಲಿ ಒಂಥರ
ಇಬ್ಬರು ಇದ್ರೆ ಒಂಥರ ಚೆನ್ನಾಗಿರ್ತಿತ್ತು, ಒಂಥರ ಖುಷಿಯಾಗಿದ್ವಿ ಅವತ್ತಿಂದ. ಅದು ಇದು ಮಾಡಿಕೊಂಡು ತಿಂದ್ಕೊಂಡು ವೀಡಿಯೋಸ್ ಮಾಡಿಕೊಂಡು. ಬಟ್ ಅವ್ರದ್ದೇನೋ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗಲೇಬೇಕಾಗಿತ್ತು. ಇಲ್ಲಾಂದರೆ ಇನ್ನೂ ಒಂದು 2 ದಿನ ಇರಿ ಅಂತ ಇರಿಸ್ಕೋಬೋದಾಗಿತ್ತು. ಇಲ್ಲಾಂದರೆ ಅಮ್ಮಂಗೂ ಬೇಜಾರಾಗುತ್ತೆ. ನೋಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ಗೈಸ್. ಅವಾಗ ಬರ್ತಾ ಇರಬೇಕಷ್ಟೇ. ಬನ್ನಿ ಗೈಸ್ ಹೋಗೋಣ ಮನೆಗೆ ಇವಾಗ. ಸೊ ಗೈಸ್ ಮನೇಲಿ ಒಂದು ಸ್ವಲ್ಪ ದಿನ ಇದ್ದು ಯಾರಾದರೂ ಹೋಗ್ಬಿಟ್ರೆ ಮನೆಯೆಲ್ಲ ಫುಲ್ ಖಾಲಿ ಬಿಕ್ಕೋ ಅನಿಸುತ್ತೆ. ನಿಮಗೂ ಹೀಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ನೆನ್ನೆ ತಂದಿದ್ದು ಚೀಸ್ ಕೇಕ್ ಸ್ವಲ್ಪ ಉಳಿದಿತ್ತು. ಇವಾಗ ನಾನೊಬ್ಬಳೇ ಬೇಜಾರಾಗ್ತಾಯಿದ್ದೆ. ಸೊ ಹಾಗಾಗಿ ಚೀಸ್ ಕೇಕ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಚೀಸು ಫ್ರೀಸರಿಗೆ ಇಟ್ಟರೂ ಗಟ್ಟಿನೇ ಆಗಿಲ್ಲಪ್ಪ, ಹಿಂಗೆ ಸಾಫ್ಟಾಗಿದೆ. ನಂಗೆ ಸಕ್ಕತ್ತಿಷ್ಟು ಚೀಸ್ ಕೇಕ್. ಸೊ ಗೈಸ್ ನೆನ್ನೆ ಧನು ಹೋದ್ಮೇಲೆ ನಾನು ವೀಡಿಯೋನ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಶೀತ ಜ್ವರ ಎಲ್ಲ ಬಂದಿರೋದ್ರೆಲ್ಲ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ, ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಅಲ್ಲಿಗೆ ಇಲ್ಲಿಗೆ ಓಡಾಡ್ತಾ ಇರೋದ್ರಿಂದ ನೀರು ಅಲ್ಲಿಗೂ ಇಲ್ಲಿಗೂ ಚೇಂಜ್ ಆಗ್ತಾಯಿದೆ. ಸೊ ಹಾಗಾಗಿ ನಂಗೆ ಮೊದಲೇ ಆಗಲ್ಲ. ಸೊ ಹಾಗಾಗಿ ಶೀತ, ಗಂಟ್ಲು ನೋವು, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗೆ ಹೇರ್ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೆ. ಫುಲ್ಲು ಹೇರೆಲ್ಲ ಫುಲ್ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೇರ್ ಪ್ಯಾಕ್ದು ಡೀಟೇಲ್ಸ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಲಾಗ್ ಬೇಕು ಅಂತಂದ್ರೂ ಕೂಡ ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್.